ಪೂಜೆಗೋಸ್ಕರ ಕೊಡ್ತಿದ್ದೀರಲ್ಲ, ಆದ್ರೆ ನಿಮ್ಮ ಹತ್ರ ದುಡ್ಡು ತಗೊಳ್ಳೋದು ನಮಗಿಷ್ಟ ಆಗ್ತಾ ಇಲ್ಲ. ಇದನ್ನ ನೀವೇ ಇಟ್ಕೊಳ್ಳಿ. ಅಲ್ಲ ನೀವು ಅಯ್ಯೋ, ನೀವೀ ದುಡ್ಡು ಇಟ್ಕೊಳ್ಳಿ. ಈ ದುಡ್ಡು ನಮಗ್ ತುಂಬಾ ಜಾಸ್ತಿ ಆಯ್ತು. ನಾವು ಬಡವರು, ನಮ್ಮ ಹತ್ರ ನಿಮ್ಮಷ್ಟು ಆಸ್ತಿ, ದುಡ್ಡು, ಒಡವೆ ಯಾವುದೂ ಇಲ್ಲದೆ ಇರಬಹುದು. ಆದ್ರೆ ನಮ್ಗೆ ಆತ್ಮಗೌರವ ಇದೆಯಲ್ಲ, ನೀವಿದನ್ನ ಇಟ್ಕೊಳ್ಳಿ. ಆಂಟಿ ಅವರೇ, ಈ ದುಡ್ಡು ನೀವು ಇಟ್ಕೊಳ್ಳಿ, ಪರವಾಗಿಲ್ಲ. ನನ್ಗೆ ಅರ್ಥ ಆಗತ್ತೆ. ಪೂಜಾ ನನ್ಗೋಸ್ಕರ, ನಮ್ಮ ಕುಟುಂಬದಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾಳೆ. ನಿಮ್ ಕಡೆಯಿಂದ ಅವಳು ದುಡ್ಡು ಕೊಡ್ಬಹುದಲ್ವಾ? ಅದಕ್ಕೆ ನಾನು ನಿಮ್ಗೆ ಈ ದುಡ್ಡು ಕೊಡ್ತಿರೋದು. ಆಂಟಿ ತಗೊಳ್ಳಿ, ಪರವಾಗಿಲ್ಲ. ನೀವೇ ಈ ದುಡ್ಡು ಕೊಟ್ಬಿಡಿ. ಅಳಿಯಂದ್ರೆ ಇಲ್ಲಿ ನೋಡಿ, ಧರ ಅಮ್ಮ ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂತ. ಯಾರಿಗೂ ಗೊತ್ತಾಗ್ದ ಹಾಗೆ ನಮಗೆ ಈ ಥರ ಸಹಾಯ ಮಾಡ್ತಾರೆ. ಈ ದುಡ್ಡು ವಾಪಸ್ ತಗೊಳ್ಳಿ ದಯವಿಟ್ಟು, ನನಗ್ ಬೇಡ. ಏನ್ ಗೊತ್ತಾ, ನನ್ನ ಮಗಳು ನಿಮ್ಮ ಅರಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನಾನು ಹೊರಡ್ತೀನಿ. ನೀವೇ ಇಟ್ಕೊಂಡಿರಿ ಇದನ್ನ. ನನಗೆ ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ಪೂಜನ್ಗೆ ಹಣ ಕೊಡೋದಕ್ಕೆ ಹೊರಟಿದ್ದೆ? ಅದು ಗಗನವರೇ, ನೀವೇ ನೋಡಿದ್ರಲ್ಲ, ಚಿಕ್ಕತ್ತೆಯವರು ಪೂಜಾ ತಾಯಿ ಟ್ರೀಟ್ಮೆಂಟ್ಗೋಸ್ಕರ ಏನೆಲ್ಲ ಹೇಳಿದ್ರು ಅಂತ. ನಿಮ್ಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಬೇಗ್ತಿ ಅಮ್ಮನ್ನ ಇಷ್ಟು ದಿನ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳೋದು ಅಂದ್ರೆ ಹಣಕಾಸಿಗೆ ನಿಮ್ಗೆಲ್ಲ ಕಷ್ಟ ಆಗ್ಬೋದಲ್ವಾ? ಈಗಂತೂ ಆಸ್ಪತ್ರೆ ಅಂದ್ರೇನೆ ಎಷ್ಟು ಖರ್ಚಾಗುತ್ತಲ್ವಾ? ನನ್ನ ಮಾತು ಕೇಳಿದ್ರೆ ನೀನು ಅವ್ರನ್ನ ಮನೆ ಕರ್ಕೊಂಡ್ ಬಾ. ಅದಕ್ಕೆ ಈ ಮಾತು ನಾಳೆ ದಿನ ಪೂಜಾ ಮುಂದೆ ಬಂದಾಗ ಅವಳ ಮನಸ್ಸಿಗೆ ಒಂಥರ ಅನ್ಸ್ಬೋದು.